ಕುಂದಾಪುರದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕುಂದಾಪುರ ನಗರದಲ್ಲಿ ಹಾದು ಹೋಗುವ ಮೇಲ್ಸೇತುವೆ ಕಾಮಗಾರಿ 10 ವರ್ಷದ ಬಳಿಕ ಲೋಕಾರ್ಪಣೆಗೆ ಸಜ್ಜಾಗುತ್ತಿದೆ. ಆದರೆ ಮೇಲ್ಸೇತುವೆ ಕಾಮಗಾರಿಯನ್ನ ತರಾತುರಿಯಲ್ಲಿ ಮುಗಿಸಿರುವ ನವಯುಗ ಕಂಪನಿ ಸರ್ವಿಸ್ ರಸ್ತೆಯ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಈ ಕುರಿತಂತೆ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಜಾಗೃತಿ ಸಮಿತಿಯವರು ಸದ್ಯ ಇರುವ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ನವಯುಗ ಕಂಪನಿಯವರಿಗೆ ತಿಳಿಸುವಂತೆ ಕುಂದಾಪುರ ಉಪ ಕಮಿಷನರ್ಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಗಣೇಶ್ ಪುತ್ರನ್, ಕಿಶೋರ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದನ್ನು ಪರಿಶೀಲನೆ ಮಾಡಿ ಅದು ಸಮಸ್ಯೆ ಇದೆ ಹೌದಂತಾದ್ರೆ ನಮಗೆ ಅದು ಸ್ಪಷ್ಟ ಒಂದು ಉತ್ತರ ಬೇಕು ಅನ್ನುವಂಥದ್ದು ನಮ್ಮಲ್ಲಿ ಮನವಿ ಸರ್. ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ವಾರದ ಒಳಗೆ ಮಾಡಿದ್ರೆ ಒಳ್ಳೇದಂತ ಇದು ಆಗ್ರಹ ಸರ್. ನಮ್ಗೆ ಅದು ಕಂಪ್ಲೀಟ್ ಶೇಕ್ ಆಗ್ತದೆ ಸರ್. ಗಾಡಿ ಹೋಗುವಾಗ 60 ಕಿಲೋಮೀಟರ್ ಸ್ಪೀಡ್ ಹೋಗುವಾಗಲೂ ಹೇಗೆ ಕುಣಿತದೆ ಗಾಡಿ. ಆ ಥರದ್ದು ಕೆಲವು ಪಾಯಿಂಟ್ಸ್ಗಳನ್ನು ಇಲ್ಲಿ ಹಾಕಿದ್ದೇವೆ ಸರ್. ಮತ್ತೆ ಸರ್ವಿಸ್ ರಸ್ತೆಯಲ್ಲಿ ನೀರು ನಿಂತಾಗ ಪಾದಾಚಾರಿಗಳು ಮತ್ತೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ವತಿಯಿಂದ ಒಂದು ಸಭೆ ಕರೆಯಲಾಗಿತ್ತು ಕುಂದಾಪುರದ ಆರ್.ಎನ್. ಶೆಟ್ಟಿ ಹಾಲ್ನಲ್ಲಿ. ಸಭೆಯಲ್ಲಿ ಬಹುಮುಖ್ಯ ಹಲವಾರು ವಿಷಯಗಳ ಬಗ್ಗೆ ವಿಸ್ತೃತವಾದ ಚರ್ಚೆಯಾಗಿ ಕೆಲವೊಂದು ನಿರ್ಣಯಗಳನ್ನು ಮಾಡಿಕೊಂಡು ಈ ದಿವಸ ನಾವು ಮಾನ್ಯ ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ AC ಅವರ ಹತ್ರ ಮನವಿಯನ್ನು ಸಲ್ಲಿಸಿದ್ದೇವೆ. ಅವರ ಮುಖಾಂತರ ನಾವು DC ಅವರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ. ಏನಂದರೆ ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಈಗ ಆಗ್ತಿರುವ ಕಾಮಗಾರಿಯಲ್ಲಿ ಹಲವಾರು ದೋಷಗಳನ್ನು ನಾವು ಸಾರ್ವಜನಿಕವಾಗಿ ಕಂಡುಕೊಂಡಿದ್ದೇವೆ. ಆದ್ದರಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತಿರೋ ಅನ್ನೋ ಬಗ್ಗೆ ವಿಷಯಗಳನ್ನು ಕೂಡ AC ಅವರಿಗೆ ಮನದಟ್ಟು ಮಾಡಿಕೊಂಡಿದ್ದೇವೆ. ಅದಕ್ಕೆ ನಾವು ಅವ್ರ ಹತ್ರ ಮನವಿ ಮಾಡಿದಾಗ ಅವರು ಸದ್ಯದಲ್ಲೇ ಒಂದು 8-10 ದಿವಸದೊಳಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು, ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರನ್ನು ಮತ್ತು ಯಾವ ಗುತ್ತಿಗೆ ಪಡ್ಕೊಂಡ ಕಂಪನಿಯ ಪ್ರಮುಖರನ್ನು ಇಲ್ಲಿ ಕರೆಸಿ ಈ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡೋದ್ರ ಬಗ್ಗೆ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಜೊತೆ ನಾವು ಹೇಳಿದ್ದೇವೆ ನಮ್ಮ ಏನು ಆ ದಿವಸ ಬರ್ತಾರೆ ಆ ದಿವಸ ನಮ್ಮ ಸಮಿತಿ ಸದಸ್ಯರಿಗೂ ಅಥವಾ ಸಮಿತಿ ಅಧ್ಯಕ್ಷರಿಗೂ ಒಂದು ಮಾಹಿತಿಯನ್ನು ನೀಡಿದರೆ ಇನ್ನೂ ಹೆಚ್ಚು ಸರಿಯಾದಂಥ ವಿಷಯಗಳನ್ನು ಅವರಿಗೆ ಮನವರಿಕೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ತನ್ಮೂಲಕ ಏನಾದರೂ ಈ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಒಂದು ಆಶಾಭಾವದಿಂದ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ.